ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಕಾಳೇಗೌಡ ನಾಗವರವರು ಸಂಪಾದನೆ ಮಾಡಿರುವ ತ್ರಿಪದಿ, ರಗಳೆ ಮತ್ತು ಜನಪದ ಸಾಹಿತ್ಯ ಕುರಿತು ಈ ಕೃತಿಯಲ್ಲಿನ ಬಾದಾಮಿ ಶಾಸನ ಕುರಿತು ಅಧ್ಯಯನ ಮಾಡೋಣ. ಈಗ ನಮಗೆ ದೊರಕಿರುವ ಅಚ್ಚಗನ್ನಡ ಮಟ್ಟುಗಳಲ್ಲಿ ಹೆಚ್ಚು ಪ್ರಾಚೀನವಾದ ತ್ರಿಪದಿಗಳು ಬಾದಾಮಿ ಶಾಸನದಲ್ಲಿವೆ. ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಗೊಂದಲವಿದೆ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಆದರೆ ಸಾಹಿತ್ಯ ದೃಷ್ಟಿಯಲ್ಲಿ ಇಲ್ಲಿ ಕಂಡುಬರುವ 3 ತ್ರಿಪದಿಗಳು ಪ್ರಮುಖವಾಗಿವೆ. ಮೊದಲನೇ ತ್ರಿಪದಿ ಹೀಗಿದೆ: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಒಳ್ಳಿತ ಕೈವರಾರ್ ಪೊಲ್ಲಮದಂ ಅದರಂತೆ, ಬಲ್ಲಿತು ಕಲಿಗೆ ವಿಪರೀತ ಪುರಾಕೃತಂ, ಇಲ್ಲಿ ಸಂಧಿಕು ಮಧು ಬಂದು. ಕಟ್ಟಿದ ಸಿಂಗಮನ್ ಕಟ್ಟೋದೆನ್ ನೆಮಗೆಂದು, ಬಿಟ್ಟ ಓಲ್ ಕಲಿಗೆ ವಿಪರೀತ ಅಹಿತರ್ಕಳ್, ಬಿಟ್ಟರ್ ಮೇಣ್ ಸತ್ತರ್ ವಿಚಾರಂ. ಇದು ಕಪ್ಪೆ ಅರಭಟನನ್ನು ಕುರಿತು ವರ್ಣನೆ ಕಂಡುಬರುತ್ತದೆ. ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟನೆಂಬ ಅರಸನ ವರ್ಣನೆ ಕಂಡುಬರುತ್ತದೆ. ಪ್ರಿಯನಿಗೆ ಪ್ರಿಯನಾಗಿದ್ದನು, ಬಾಧಿಸುವ ಕಲಿಗೆ ಕಲಿಯುಗ ವಿಪರೀತನಾಗಿರುವ ಈತನು ಮಾಧವನಾಗಿದ್ದನು. ಹೀಗೆ ಕಪ್ಪೆ ಅರಭಟನ ಶೌರ್ಯ ಹಾಗೂ ವಿನಯಾದಿಗಳನ್ನು ಇಲ್ಲಿ ಸಶಕ್ತವಾಗಿ ವಿವರಿಸಲಾಗಿದೆ. ಅದು ತ್ರಿಪದಿಯಂಥ ಪುಟ್ಟ ಚೌಕಟ್ಟಿನ ಮಟ್ಟಿನಲ್ಲಿ ಕೇವಲ 3 ಪದ್ಯಗಳಲ್ಲಿ. ಬಾದಾಮಿ ಶಾಸನದಲ್ಲಿ 3 ತ್ರಿಪದಿಗಳಲ್ಲಿ ಚಿಕ್ಕ ಮಟ್ಟು ತ್ರಿಪದಿ ಏನಾಗಿದೆ, ಚಿಕ್ಕ ಮಟ್ಟು ಆಗಿದೆ. ಆ 3 ಪದ್ಯಗಳಲ್ಲಿ ಒಬ್ಬ ಧೀರನ ವ್ಯಕ್ತಿತ್ವದ ಪೂರ್ಣ ವ್ಯಕ್ತಿತ್ವ ಅಚ್ಚೊತ್ತಿ ನಿಲ್ಲುವಂತೆ ಚಿತ್ರಿಸಿರುವುದು ತುಂಬ ಮಹತ್ವದ ಸಂಗತಿಯಾಗಿದೆ. ಕೊನೆ 2 ತ್ರಿಪದಿಗಳ ಅರ್ಥವು ಅಸ್ಪಷ್ಟವಾಗಿದ್ದರೂ ಭಾವ ತೀರ ಸ್ಪಷ್ಟವಾಗಿದೆ. ಇನ್ನು ಹುಮ್ಮಚ್ಚ ಶಾಸನ, ಎರಡನೇದಾಗಿ ಹುಮ್ಮಚ್ಚ ಶಾಸನ. ಹುಮ್ಮಚ್ಚ ಶಾಸನದಲ್ಲಿ ಈಶ್ವರ ಭಕ್ತನಾದ ಜಕ್ಕನ ವರ್ಣನೆ ಕಂಡುಬರುತ್ತದೆ. ಹುಮ್ಮಚ್ಚ ಶಾಸನದಲ್ಲಿ ಜಕ್ಕನ ವರ್ಣನೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಶಾಸನದಲ್ಲಿ ಅಂಗರ ಎಂಬ ವೀರನ ಸುರಲೋಕ ಯಾತ್ರೆಯನ್ನು ವರ್ಣಿಸುವ 5 ತ್ರಿಪದಿಗಳು. ಹುಮ್ಮಚ್ಚ ಶಾಸನದಲ್ಲಿ ಜಕ್ಕನ ವರ್ಣನೆ ಬಂದರೆ, ಸೊರಬ ಶಾಸನದಲ್ಲಿ ಅಂಗರ ವೀರನ 5 ತ್ರಿಪದಿಗಳು ಕಂಡುಬರುತ್ತವೆ. ಈ 2 ಶಾಸನಗಳಲ್ಲಿ ಅಲ್ಲಲ್ಲಿ ಕೆಲವು ಸ್ಪಷ್ಟವಾಗಿ ಕಾಣದಿರುವ ಸಾಲುಗಳಿದ್ದರೂ ಇಲ್ಲಿ ದೇಶೀಯ ಪದಗಳು ಅಂದರೆ ನಮ್ಮ ಅಚ್ಚಗನ್ನಡ ಪದಗಳು ಹೆಚ್ಚಾಗಿ ಕಂಡುಬರುತ್ತವೆ, ಬಳಕೆಯಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಸಾಹಿತ್ಯ ದೃಷ್ಟಿಯಿಂದ ಬಾದಾಮಿ ಶಾಸನ, ಹುಮ್ಮಚ್ಚ ಶಾಸನ ಹಾಗೂ ಸೊರಬ ಶಾಸನಗಳು ಪ್ರಮುಖವಾಗಿದ್ದು, ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ತಿಳಿಯಲು ನಮಗೆ ಪ್ರಮುಖ ಮಾಹಿತಿಯನ್ನು ಒದಗಿಸುವ ಅತ್ಯಂತ ಪ್ರಮುಖವಾದ ಶಾಸನಗಳಾಗಿವೆ. ಧನ್ಯವಾದಗಳು.